ಹಲೋ ಮೀಡಿಯಾ ಫ್ರೆಂಡ್ಸ್, ನಾನು ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಮ್ಮ ಸಬ್ಸ್ಕ್ರೈಬರ್ಸು ನನ್ನ ಎಷ್ಟೋ ಜನ ಕೇಳ್ತಿದ್ರು, ಬ್ರೋ ಲಿಕೇಶ್ ನಿಮ್ಮ ಫ್ರೆಂಡ್ ಅಂತ ಅಂತೀರಾ, ಸೊ ಅವ್ರ ಜೊತೆ ಒಂದು ಕೊಲಾಬ್ ವಿಡಿಯೋ ತರ ಮಾಡಿ, ಸೊ ನಮ್ಗೇನಾದ್ರು ಟಿಪ್ಸ್ ಇದ್ರೆ ಹೇಳ್ಸಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರಿ. ಸೊ ಮತ್ತೆ ನಿಮ್ಗೆ ಗೊತ್ತಿರೋದಿರೋ ಲಿಕೇಶ್ ಯಾರು ಅಂತ. ಸೊ ನನ್ ಜಾಸ್ತಿ ಇಂಟ್ರೊಡಕ್ಷನ್ ಕೂಡ ಅವಶ್ಯಕತೆನೂ ಕೂಡ ಇರಲ್ಲ. ಸೊ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕು ಅಂತಂದ್ರೆ ಮೈ ಬೆಸ್ಟ್ ಫ್ರೆಂಡ್. ಸ್ಟಾರ್ಟಿಂಗ್ ಡೇಸ್ ಇಂದ ಸಿಕ್ಕಾಬಿಟ್ಟೆ ವಿಡಿಯೋಸ್ಗಳು ಮಾಡಿದೀವಿ. ಸೊ ಅವಾಗ್ಲೇ ಬ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ದು. ಸೊ ತುಂಬಾ ಕೆಲವ್ರು ಗೊತ್ತಿರುತ್ತೆ, ನೋಡಿದವರು ಗೊತ್ತಿರಲ್ಲ. ಸೊ ಎವಿ ಕ್ಲೋಸ್ ನಾನು ಯಾರಪ್ಪ ನಿಂಗೆ ಸಿಕ್ಕಾಬಿಟ್ಟೆ ಕ್ಲೋಸ್ ಅಂದ್ರೆ ನನ್ ಗಂಧ, ಸೈಕೋ ಅಂತ ಶಿವಕುಮಾರ್ ಅಂತ ಇದ್ದಾನೆ. ಸೊ 3 ಜನನು ತುಂಬಾ ಜೊತೆಗಿದ್ದೀವಿ. ಇದು ಎಲ್ಲ ಹೈಸ್ಕೂಲ್ ಎಲ್ಲ ಮಾಡಿದೆಲ್ಲ ಜೊತೆಗೆ, ಡಿಗ್ರಿನೂ ಜೊತೆಗೆ ಮಾಡಿದ್ದು. ಸೊ ಅದರಿಂದ ಒಳ್ಳೆ ಫ್ರೆಂಡ್ಶಿಪ್ ಇದೆ ನಮ್ಮ ಮಧ್ಯ. ಹೊರಗಡೆ ಹೋದ್ರೆ ಜೊತೆಗೆ ಹೋಗೋದು ಆ ತರ. ನೆಕ್ಸ್ಟ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಮಾಡಿರೋ ವ್ಲಾಗ್ಸ್ ವಿಡಿಯೋಸ್ ಎಲ್ಲದೂ ಕೂಡ ಲಿಂಕ್ ಹಾಕಿರ್ತೀನಿ, ಮಿಸ್ ಮಾಡದೆ ನೋಡಿ. ಸ್ಕೂಲ್ ಡೇಸ್ ಅಂತೂ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಬಟ್ ನಾವೇನಂತಂದ್ರೆ ಸ್ವಲ್ಪ ಸೈಲೆಂಟ್. ಅವಾಗ ಸೈಲೆಂಟ್ ಅನ್ನೋದಕ್ಕಿಂತ ಅದನ್ನೇ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಸೊ ತುಂಬಾ ವೀಕ್ ಅಂತಂದ್ರೂ ಹೇಳ್ಬೋದು. ಆ ತರನು ಹೇಳ್ಬಾರ್ದು, ಈ ತರನು ಹೇಳ್ಬಾರ್ದು. ಹಂಗೆ ಒಂಥರ ಮಿಡಲ್ ಅಲ್ಲಿ ಇದ್ದಂಗೆ. ಈ ಕಡೆ 6 ಕೇಳಲಿಲ್ಲ, ಈ ಕಡೆ 3 ಕೇಳಲಿಲ್ಲ. ಹೌದು, ಆತರ ಇದ್ದು. ಸೊ ತುಂಬಾ ಚೆನ್ನಾಗಿತ್ತು ಸ್ಕೂಲ್ ಡೇಸ್ ಅಂತೂ. ಅದೇ ನವೋದಯದಲ್ಲಿ ಎಲ್ಲ ಹಾಸ್ಟೆಲ್ ಇರ್ತಿದ್ವಲ್ಲ. ಸೊ ಇವನು ಅರವಳಿ ಹೊಸು, ನಾನು ನೀಲಗಿರಿ ಪಕ್ಕ ನೀಲಗಿರಿ. ಸೀನಿಯರ್ ಹೋದ್ಮೇಲೆ ನಿಮ್ ಕೆಳಗಡೆ ನಮ್ಮ ಮೇಲೆ ಮೇಲ್ಗಡೆ ಬಂದು ಹೋಯ್ತಾ ಇದ್ದೋ, ಮಾತಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೋ. ಸೊ ಒಂಥರ ಚೆನ್ನಾಗಿತ್ತು ಎಲ್ಲ. ಅದು ಇದು ಎಲ್ಲ ಮಾಡ್ಕೊಂಡು ಹೊರಗಡೆ ಎಲ್ಲ ರಜಾ ಗೀಜಾ ಕೊಟ್ಟಾಗಂತೂ ಸಿಕ್ಕಾಬಿಟ್ಟೆ. ಸೊ ಸ್ಕೂಲ್ ಡೇಸ್ ಅಂತೂ ಚೆನ್ನಾಗಿತ್ತು ಒಂಥರ. ಹಂಗೆ ಕತೆ. ಮತ್ತೆ ನಿಮ್ಗೆ ತುಂಬಾ ಕಾಡೋದು ಅಂದ್ರೆ ನವೋದಯದಲ್ಲಿ ಯಾವ ಇನ್ಸಿಡೆಂಟ್ ತುಂಬಾ ಕಾಡುತ್ತೆ? ಸೊ ನನಗೂ ತುಂಬಾ ಒಂದಷ್ಟಿದಾವೆ, ತುಂಬಾ ಕಾಡ ಇನ್ಸಿಡೆಂಟ್ಸ್ ನಂಗೂ ಕೂಡ ಅಷ್ಟೇ. ನಿನ್ಗೆ ತುಂಬಾ ಕಾಡ ಇನ್ಸಿಡೆಂಟ್ಸ್ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನೋ ಇನ್ಸಿಡೆಂಟ್ಸ್ ಯಾವ್ದಾದ್ರು ಇದೆಯಾ? ತುಂಬಾ ಮಿಸ್ ಮಾಡ್ಕೊಂಡಿದ್ದು ಅಂತ ಹೇಳ್ಬೇಕು ಅಂತಂದ್ರೆ ಸುಮಾರು ಇದಾವೆ. ಅದ್ರಲ್ಲಿ ಒಂದ್ ಹೇಳ್ಬೇಕು ಅಂತಂದ್ರೆ ಯಾವ ಹುಡುಗಿರು ಮಾತಾಡ್ಸಿಲ್ಲ ಕರೆಕ್ಟಾಗಿ. ಅದೊಂದು ಸತ್ಯ, ಅದೊಂದು ಇವಾಗ್ಲೂ ಫೀಲ್ ಆಗುತ್ತೆ ನಮ್ಗೆ. ಏನಂತಂದ್ರೆ ಅಂದ್ರೆ ಫುಲ್ ಡೀಸೆಂಟ್ ಆಗಿ ಇದ್ಬಿಟ್ಟು ಯಾರನ್ನು ಮಾತಾಡ್ಸಕ್ಕೆ ಪ್ರಯತ್ನನೇ ಪಡ್ಲಿಲ್ಲ. ಅದೊಂದು ಕಾಡುತ್ತೆ ಅಷ್ಟೇ. ಇದು ಈ ತರ ಸುಮಾರು ಇದಾವೆ, ಇನ್ನು ಒಳ್ಳೊಳ್ಳೆ ಮಾತುಗಳಿದಾವೆ. ಬಟ್ ಇದು ನಿಜ ಹೇಳ್ಬೇಕು ಅಂತಂದ್ರೆ ಇದು ಸಿಕ್ಕಾಬಟ್ಟೆ ಒಂಥರ ಅನ್ಸುತ್ತೆ ಇವಾಗ ಅವ್ರನ್ನೆಲ್ಲ ನೋಡಿದಾಗ. ಏನ್ ಗುರು ಮಾತಾಡ್ಸಿಲ್ವಲ್ಲ ನಾವು ಆ ಟೈಮಲ್ಲಿ ಅಂತ. ಅದೇ ರೀತಿ ನೆಕ್ಸ್ಟ್ ನಮ್ಮ ಹಾಸ್ಟೆಲ್ ಇದ್ದಾಗ ಹೌಸ್ ವೈಸ್ ಕಾಂಪಿಟೇಷನ್ ಅಂತ ಮಾಡ್ತಿದ್ರು. ಸೊ ಈಗ ಯೂಶಲಿ ಕಾಂಪಿಟೇಷನ್ ಅಂತ ಬಂದಾಗ ಸೊ ಇರುತ್ತೆ, ನಮ್ಮ ಹೌಸೇ ಗೆಲ್ಬೇಕು ಹಾಗೆ ಹೇಗೆ ಅಂತ. ಸೊ ಅವಾಗ ಅಷ್ಟೇ ನಾವೆಲ್ಲ ರೈವಲ್ ಗಳಾಗ್ತಿದ್ದೋ, ನಮ್ಮ ಹೌಸ್ ಸಪೋರ್ಟ್ ಮಾಡಕ್ ನಿಂತ್ಕೊಂಡಾಗ ಅಲ್ವಾ. ಸೊ ಯೂಶಲಿ ಅದು ಎಲ್ಲರಿಗೂ ಇರುತ್ತೆ, ನಮ್ಮ ಹೌಸ್ ಗೆಲ್ಬೇಕು, ನಾವು ಕಪ್ ಎಕ್ಬೇಕು ಹಾಗೆ ಹೇಗೆ ಅಂತ. ಸೊ ಆ ಟೈಮಲ್ಲಿ ಯೂಶಲಿ ಕಿತ್ತಾಡಿದೀವಿ. ಸೊ ಮತ್ತೆ ಜೊತೆ ಇದೀವಿ, ಮತ್ತೆ ನಗ್ನಕೊಂಡು ಮಾತಾಡ್ಕೊಂಡ್ ಜೊತೆಗೂ ಕೂಡ ಇರ್ತೀವಿ. ಸೊ ಅದೇ ರೀತಿ ಮತ್ತೆ ನಿನ್ನು ನವೋದಯ ಬಿಟ್ಟು ಬಂದ್ಮೇಲೆ ಹೊರಗಡೆ ಫೀಲ್ ಯಾವ ತರ ಆಯ್ತು? ಆಲ್ಮೋಸ್ಟ್ ಅಲ್ಲಿ 7 years ಇದ್ದ ಜೊತೆಲಿ. ಸೊ ಹೊರಗಡೆ ಬಂದ್ಮೇಲೆ ನನ್ಗೂ ಕೂಡ ಸಿಕ್ಕಾಬಟ್ಟೆ ಗಿಲ್ಟ್ ಕಾಡ್ತು. ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡಕ್ಕಲ್ಲ, ಸುಮಾರು ದಿನ ಹತ್ತಿರೋದು ಉಂಟು ನಾನಂತೂ. ಏನ್ ಹೊರಗಡೆ ಬಂದ್ಬಿಟ್ವಲ್ಲ ಹಾಗೆ ಹೇಗೆ ಅಂತ. ಸೊ ನಿನ್ಗೆ ಯಾವ ರೀತಿ ಫೀಲ್ ಆಯ್ತು, ಹೇಗೆ? ಅದೇ ತುಂಬಾ ಫೀಲ್ ಆಯ್ತು ಹೊರಗಡೆ ಬಂದ್ಮೇಲೆ. ಎಲ್ಲ ನೆನ್ಪಾಗೋದಕ್ಕೆ ಒಂದೊಂದಾಗಿ ಶುರು ಆಯ್ತು. ಅಲ್ಲಿದ್ದಾಗ ಹೆಂಗಿತ್ತು, ಆರಾಮಾಗಿ ಎಲ್ಲ ಜೊತೆಗೆ ಇರ್ತಿದ್ದೋ. ಒಂದೇ ಅಂದ್ರೆ ನಾನು ಎ ಸೆಕ್ಷನ್, ಇವನು ಬಿ. ರೂಮ್ಗಳು ಬೇರೆ ಆಗಿದ್ರು ನಾನು ಶಿವಕುಮಾರ್ ಇಬ್ರು ಒಟ್ಟಿಗೆ ಕೂತ್ಕೋತಾ ಇದ್ದೋ. ಬಟ್ ಈ ಊಟಕ್ಕೆ ಇದಕ್ಕೆಲ್ಲ ಹೋದಾಗ ಜೊತೆಗೆ ಸಿಗ್ತಾ ಇದ್ದೋ. ಆ ಪ್ರೇಯರ್ ಅಲ್ಲೆಲ್ಲ ಅಕ್ಕಪಕ್ಕದಲ್ಲೇ ನಿಂತ್ಕೋತಾ ಇದ್ದೋ. ಸೊ ಆದ್ರಿಂದ ಅದೆಲ್ಲ ಒಂಥರ ನೆನಪಿಗೆ ಬರೋದಕ್ಕೆ ಶುರು ಆಯ್ತು. ಸೊ ಅಲ್ಲೆಲ್ಲ ಹೆಂಗಿದ್ದೋ, ಇವಾಗ ಹೊರಗಡೆ ಅವೇನು ಇಲ್ವಲ್ಲ ಅಂತ. ಸೊ ಒಂಥರ ಚೆನ್ನಾಗಿರ್ತಿತ್ತು. ಒಂಥರ ಏನಂತಂದ್ರೆ ಆ ಊಟಕ್ಕೆ ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಳ್ಳೋದು, ಶನಿವಾರದೊತ್ತು ಸ್ವೀಟ್ ಹಾಕ್ಸ್ಕೊಳ್ಳೋದು, ಚಪಾತಿ ಇದ್ದಾಗ ಅದು ಹೇಳಿದ್ರೆ ಸುಮಾರು ಇದಾವೆ. ಸೊ ಆತರ ಸುಮಾರು ಮಿಸ್ ಮಾಡ್ಕೊಂಡು ಮಾತ್ರ ತುಂಬಾ ಬೇಜಾರಾಯ್ತು ಹೊರಗಡೆ ಬಂದ್ಮೇಲೆ. ಬಟ್ ಅಲ್ಲಿ ಇದ್ದಾಗಂತೂ ಎಷ್ಟೊತ್ತು ಹೊರಗಡೆ ಹೋಗ್ತೀವಿ ಅನ್ನಿಸ್ತಿತ್ತು. ಅದಂತೂ ಸತ್ಯ. ಬಟ್ ಹೊರಗಡೆ ಬಂದ್ಮೇಲೆ ಅದ್ರ ವ್ಯಾಲ್ಯೂ ಅದನ್ನೇ. ಹಂಗೆ ಇದ್ದಾಗ ವ್ಯಾಲ್ಯೂ ಗೊತ್ತಾಗಲ್ಲ, ಕಳ್ಕೊಂಡಾಗಲೇ ಗೊತ್ತಾಗೋದು. ಸೊ ಆತರ ಸಿಕ್ಕಾಬಿಟ್ಟೆ ಬೇಜಾರಾಯ್ತು ನನಗೆ. ನಿನ್ಗೆ ಹೆಂಗಾಯ್ತಪ್ಪ? ನನ್ಗೆ ಕೇಳ್ಬೇಕಲ್ಲಿ ನಾವು ಒಂಥರ ಫುಲ್ ಏನಾದ್ರು ಡಿಪ್ರೆಷನ್ ಕೂಡ ಹೋಗಿದೆ ಅಂತಾನು ಕೂಡ ಹೇಳ್ಬೋದು. ಸೊ ಸಖತ್ತು ಬೇಜಾರಾಯ್ತು. ಅದೇ ನಾನ್ ನಿಮ್ಗೆ ಅವಾಗ್ಲೂ ಹೇಳ್ದೆ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ನವೋದಯ ಬಗ್ಗೆ. ಸೊ ಎಷ್ಟ್ ಟೈಮ್ ಕೊಟ್ರು ಕೂಡ ಸಾಲ ಇಲ್ಲ ಆ ರೀತಿ. ಸೊ ಪ್ರತಿಯೊಂದ್ ದಿನನೂ ಕೂಡ ಇನ್ನು ಮೆಮೊರೇಬಲ್ ಆಗಿದ್ದಾವೆ. ಸೊ ಮತ್ತೆ ನೀನ್ ನವೋದಯದಲ್ಲಿ ಯಾವ್ದಾದ್ರು ರ್ಯಾಗಿಂಗ್ ಮಾಡಿದ? ಹಿಂಗೆ ರ್ಯಾಗಿಂಗ್ ಇಲ್ಲ, ನನಗ್ ಮಾಡೋರ್ ಕೇಳ. ನನಗೆ ಒಬ್ರು ಏನ್ ಮಾಡಿದ್ರು ಅಂದ್ರೆ
ಇದು ಯಾವುದು ನಾನು ಊರಿಗೆ ಹೋಗಿ ಬಂದಿದ್ದೆ, ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದೆ. ನನ್ನ ಫ್ರೆಂಡು ಶಿವಕುಮಾರ್ ಅವನು ಕಟಿಂಗ್ ಮಾಡಿಸ್ಕೊಂಡು ಇದೆಲ್ಲ ಬೆಸಗರಳ್ಳಿಲೆಲ್ಲ ಮಾಡಿಸ್ಬಿಟ್ಟವನು ಅವ್ನು ಕಟಿಂಗ. ಹಿಂದಗಡೆ ಸ್ವಲ್ಪ ಪಂಕ್ ಹಂಗ್ ಬಿಟ್ಬಿಟ್ಟವನೆ. ಅವನಿಗೆ ರೇಕ್ಸ್ ಹಾಕ್ಬಿಟ್ರು, ನೀಲ್ ಡೌನ್ ಮಾಡಿಸಿ ಇದು ಏನಪ್ಪ ಇವಾಗಲೇ ನೀನು ಪಂಕಿಂಗ್ ಎಲ್ಲ ಬಿಟ್ಟಿದೀಯ ಹಂಗೆ ಹಿಂಗೆ ಅಂತ. ಸೊ ನನ್ನ ನೀಲ್ ಡೌನ್ ಮಾಡಿಸ್ಬಿಟ್ಟು ಈ ತರ ಎಲ್ಲ ರ್ಯಾಗಿಂಗ್ ಎಲ್ಲ ಸಿಕ್ಕಾಪಟ್ಟೆ ಮಾಡಿದ್ರು ಕೆಲವೊಂದ್ಸಲ. ಅದೆಲ್ಲ ಒಂದು ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾ ಇದೀನಿ, ಅದ್ ನಮ್ಗೇನು ಬೇಜಾರು ಕೊಟ್ಟಿಲ್ಲ, ತುಂಬಾ ಖುಷಿ ಕೊಟ್ಟಿದೆ ಅವೆಲ್ಲ. ಸೊ ಅದರಿಂದ ಈ ತರ ಹಲವಾರು ನೆನಪಿದಾವೆ. ಯಾಕಂದ್ರೆ ಆ ವೇಜ್ ಹೋದಾಗ ನಾವು ಮಾಡಿದೀವಿ, ರ್ಯಾಗಿಂಗ್ ಮಾಡಿದೀವಿ. ಸೊ ಅವಾಗ ನಮ್ಗೆ ಅನ್ಸುತ್ತೆ ಕರೆಕ್ಟ್ ಅಲ್ವಾ, ನಮ್ಗೆ ನಮ್ ಸೀನಿಯರ್ಸ್ ಮಾಡ್ಬೇಕಾದ್ರೆ ತಪ್ಪೇನಿಲ್ವಲ್ಲ, ಹಾಗೆ ಹೀಗೆ ಅಂತ ಅನ್ಸಿರೋದು ಉಂಟು. ರೂಮ್ ಗುಡ್ಸೋದು, ನೀರ್ ತರ್ಸೋದು ಇವೆಲ್ಲ ಮಾಡಿದೀವಿ. ಸಣ್ಣ ಪುಟ್ಟ ಮಾಡಿಲ್ಲ ಅಂತ ಹೇಳಂಗಿಲ್ಲ, ಮಾಡಿದೀವಿ. ಅದೇ ನಾವು ಮೇಲ್ಕ್ ಹೋದಾಗ ನಾವು ಬೇರೆಯವ್ರು ಮಾಡ್ತೀವಿ, ನಾವು ಚಿಕ್ಕವರಿದ್ದಾಗ ನಮ್ಮನ್ನ ಬೇರೆ ಗೊತ್ತಾಗುತ್ತೆ. ಅದು ನಾವ್ ಏನ್ ರೀತಿ ಮಾಡ್ತಿದೀವಿ ಅಂತ ನಮ್ಗೆ ಗೊತ್ತಾಗುತ್ತೆ. ಒಂದು ಒಳ್ಳೆ ಎಲಿಮೆಂಟ್ ಮರೆಯಕ್ಕಾಗಲ್ಲ ಅವೆಲ್ಲ. ಈಗ ಯೂಶಲಿ ಹಾಸ್ಟೆಲ್ ಅಂದ್ಮೇಲೆ ಸೊ ಯೂಶಲಿ ಗೊತ್ತಾಯ್ತಾ ನಿಂಗೆ ನಾನು ಏನ್ ಹೇಳ್ಕೊಂಡಿದ್ದೀನಿ ಅಂತ ಗೊತ್ತಾಯ್ತಾ? ಯೂಶಲಿ ಈಗ ಹಾಸ್ಟೆಲ್ ಅಂದ್ಮೇಲೆ ಸೊ ಮಂತ್ಲಿ ಎಕ್ಸಾಮ್ ನ ನಡೆಸ್ತಾರೆ. ಸೊ ಇಯರ್ಲಿ ಕೂಡ ಎಕ್ಸಾಮ್ ನಡೆಸ್ತಾರೆ. ಇವಾಗ ಕೇಳೋಣ ನಮ್ ಲಿಕೇಶ್ ನ ಎಕ್ಸಾಮ್ ಹೇಗಿತ್ತು, ಮತ್ತೆ ಯಾವತ್ತಾದ್ರೂ ಎಕ್ಸಾಮ್ ಅಲ್ಲಿ ಕಾಪಿ ಹೊಡೆದಿ ತಗ್ಲಾಕಂದಿರೋದು ಉಂಟಾ, ಹಾಗೆ ಹೇಗೆ ಅಂತ. ತಗ್ಲಾಕೊಂಡಿರೋದು ಉಂಟಲ್ಲ, ತಗ್ಲಾಕೊಂಡಿದೀವಿ. ಸೊ ಅದನ್ನ ಯಾವ ರೀತಿ ತಗ್ಲಾಕೊಂಡಿದ್ದು ಅನ್ನೋದನ್ನ ಅವನಿಂದನೇ ಕೇಳೋಣ ಇವಾಗ. ಸೊ ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಆಕ್ಚುಲಿ.